ರಾಕ್ಷಸ ತಾತ ನಮ್ಮಪ್ಪನಿಗೆ ಎಷ್ಟು ಅವಮಾನ ಮಾಡ್ತಿದ್ದಾನೆ ಅಂತ ಅವನಿಗೆ ತಕ್ಕ ಶಿಕ್ಷೆ ನೀನು ಯಾವಾಗ ಕೊಡ್ತೀಯಾ ಪಾಂಡುರಂಗ? ಪಾಂಡು, ನೀನ್ ಯಾಕಿಷ್ಟೊಂದು ದುಃಖ ಪಡ್ತಿದೀಯಾ? ವೈದ್ಯ ತಾತ ನಿಮ್ಗ್ ಸಕ್ಕು ನೆನ್ಪಾಗ್ತಿಲ್ವಾ? ಆದಷ್ಟು ಬೇಗ ಬರ್ತಾಳೆ. ಹುಡ್ಗಿ ಇಲ್ದೆ ಬೇಜಾರಾಗ್ತಿದೆ. ಅಯ್ಯೋ, ದುಃಖ ಪಡ್ಬೇಡ ಪಾಂಡು. ಅವರು ಶಾಶ್ವತವಾಗಿ ಈ ಊರನ್ ಬಿಟ್ಟು ಹೋಗಿಲ್ಲ, ಮತ್ತೆ ಬರ್ತಾರೆ. ಅವಳು ಬರೋವರೆಗೂ ಕಾಯೋಣ. ಅಯ್ಯೋ ಬೇಡ ಪಾಂಡು, ಖಾಲಿ ಉಯ್ಯಾಲೆನ ಹಾಗೆಲ್ಲ ತೂಗ್ಬಾರ್ದು. ಕೂತ್ಕೋ, ಉಯ್ಯಾಲೆಲಿ ಕೂತ್ಕೋ. ಬೇಡ ಬೇಡ ತಾತ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಶಾಸ್ತ್ರಿಗಳೇ ಎಲ್ರೂ ಮಾತಾಡ್ಕೋತಾ ಇದಾರೆ. ಸಕ್ಕು ಬಂದಿದ್ದಾಳೆ, ಅವಳು ವಾಪಸ್ ಬಂದಿದ್ದಾಳೆ. ಹೋಗ್ ನೋಡ್ಕೊಂಡು. ಏನು, ನಿಜವಾಗ್ಲೂ ಹುಡುಗಿ ವಾಪಸ್ ಬಂದ್ಲಾ? ಹೌದು, ಪಾಂಡುಗೆ ಸಕ್ಕು ಅಂದ್ರೆ ಪ್ರಾಣ. ಹೌದು, ನಿಜ. ನಮ್ ಸಾವು ಬದುಕು ಅವನ್ ಕೈಯಲ್ಲಿದ್ಯಾ? ಏನಂದ್ರೆ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಮತ್ತೆ ನೀನ್ ಕೇಳಿಸ್ಕೊಂಡೆ ಅಲ್ವಾ ಅವಾಗ್ಲೇ ಅವನು ಏನಂದ ಅಂತ? ಪ್ರಾಣ ಹೋಗಕ್ ಬಿಡಲ್ಲ ಅಂದ. ಅಂದ್ರೆ ಅದ್ರ ಅರ್ಥ ಏನು ಉಮಾ? ನೀವು ಅವ್ರ ಮಾತಿಗೆ ಯಾಕ್ರಿ ತಲೆ ಕೆಡಿಸ್ಕೊತಾ ಇದ್ದೀರಾ? ಅಷ್ಟಕ್ಕೂ ನಿಮ್ ಮನ್ಸಲ್ಲಿ ಏನಿದೆ? ನನಗ್ಯಾಕೋ ನೀವಿವತ್ತು ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ನಾನು ಏನು ತೋಚದ ಸ್ಥಿತಿಯಲ್ಲಿದ್ದೀನಿ ಉಮಾ. ನಾನು ಹೆಜ್ಜೆ ಇಟ್ಟ ಜಾಗದಲ್ಲೆಲ್ಲ ಸಮಸ್ಯೆ ಆಗ್ತಿದೆ. ಏನಂದ್ರೆ ನೀವೀ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಯೋದು ಅಥವಾ ಇಲ್ಲಿಂದ ಓಡೋಗೋದು ಮಾತ್ರ ಪರಿಹಾರನಾ? ನಮ್ಮ ಹಣೆ ಬರಹ ಹೀಗಿದ್ರೆ ಇದಕ್ಕಿಂತ ಇನ್ನೇನ್ ಮಾಡಕ್ಕಾಗುತ್ತೆ? ಸದ್ಯಕ್ಕೆ ನಾವು ನಮ್ಮ ಮನ್ಸಿಗೆ ಅನ್ಸಿದ್ದನ್ನೇ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಿದೆ. ನಮ್ಮ ಜ್ಞಾನೇಶ್ವರ ಮೌಳಿ ತಂದೆ ತಾಯಿ ಅವರೆಲ್ಲ ಅವ್ರ ಕಷ್ಟಗಳನ್ನ ಸಹಿಸ್ಕೊಳ್ಳಕ್ಕಾಗದೆ ಪ್ರಾಣ ಬಿಟ್ರು ಅಲ್ವಾ? ನಮ್ಮನ್ನ ಕೂಡ ಜನ್ಮ ಕೊಟ್ಟ ಮಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಅನ್ಕೋತಾರೆ. ಅಷ್ಟು ಬಿಟ್ರೆ ನಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಲ್ಲ. ಓಡ್ ಹೋದ್ರು ಅಂತ ಕೂಡ ಯಾರು ಅನ್ಕೊಳ್ಳಲ್ಲ. ಹುಡ್ಗಿ ನನ್ ಪರಿಸ್ಥಿತಿ ಹೇಗಿದೆ ಅಂತ ಮಾತಲ್ಲಿ ಹೇಳಕ್ಕಾಗಲ್ಲ. ನನಗ್ ಸಂತೋಷನೂ ಆಗ್ತಾ ಇದೆ, ಜೊತೆಗ್ ಭಯನೂ ಆಗ್ತಾ ಇದೆ. ಮಾರುತಿ ತಾತ ನನಗೆ ಹೇಳಿದ್ರು ನೀನು ವಾಪಸ್ ಬಂದಿದ್ಯಾ ಅಂತ, ಅದಕ್ಕೆ ಇಲ್ಲಿ ಓಡೋಡ್ ಬಂದೆ. ನೀನಿಲ್ಲ ಅಂದ್ರೆ ನನಗೇನು ತೋಚೋದಿಲ್ಲ. ನೀನಿದ್ರೆ ನನಗೇನಾದ್ರೂ ಕೆಲ್ಸ ಎಲ್ಲಿ ಮಾಡಿಸ್ತಾ ಇದ್ದೆ. ಹುಡ್ಗಿ ಅಳ್ತಾ ಇಲ್ಲ, ಕೋಪನೂ ಮಾಡ್ಕೊಂತಿಲ್ಲ. ಹುಡ್ಗಿ ರಾಕ್ಷಸ ತಾತನ್ ಬಗ್ಗೆ ಯೋಚಿಸ್ತಿರ್ಬೇಕು, ಅವನೇನು ಹೊಸ ಸಂಚ್ ಮಾಡ್ತಾನೋ ಅಂತ. ಅರ್ಥ ಆಯ್ತು. ಅವನು ನೆನೆಸ್ಕೊಂಡ್ರೆ ನಂಗೂ ಭಯ ಆಗುತ್ತೆ. ನೀನ್ ಬರ್ಬಾರ್ದಾಗಿತ್ತು. ಆ ರಾಕ್ಷಸ ತಾತ ನಿನಗ್ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಯಾವತ್ತೂ ಒಂದಿನ ನನ್ ದೊಂಡು ಮಾವನ್ ಭುಜದ ಮೇಲೆ ಹತ್ತಿ ಆ ರಾಕ್ಷಸ ತಾತನ್ ಮೀಸೆ ಕಿತ್ತಾಕ್ತೀನಿ. ನೀನ್ ಬರ್ಬಾರ್ದಾಗಿತ್ತು ಹುಡ್ಗಿ. ನೀನ್ ಇಲ್ಲಿಂದ ಹೋಗಿದ್ರೆ ನಿನಗ್ ಬಿಡುಗಡೆ ಸಿಕ್ಕಿರೋದು. ನನಗೇನಾದ್ರೂ ಪರವಾಗಿಲ್ಲ, ಅವನ್ನ ಬಿಡಿಸ್ಬೇಕು. ಸಕ್ಕು, ಹೀಗೆ ಎಷ್ಟೊತ್ತು ಅಂತ ನಿಂತಿರ್ತೀಯ? ಮನೆಗೆ ಹೋಗೋಣ ಬಾ. ಅಜ್ಜಿ, ಇವತ್ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ.